ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರೋ ಮಳೆ ಬೆಳಗಾವಿಯನ್ನ ಮುಳುಗೇಳಿಸೋದಕ್ಕೆ ಶುರು ಮಾಡಿದೆ. ನದಿಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿದ್ದು ಎಲ್ಲೆಂದರಲ್ಲಿ ನೀರು ನುಗ್ತಾ ಇದೆ. ದೇವರನ್ನೂ ಬಿಡದ ವರುಣ ಜಲ ದಿಗ್ಬಂಧನ ಹಾಕ್ತಿದ್ದಾನೆ. ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುವಂತಹ ಕೃಷ್ಣ, ದೂಧಗಂಗಾ, ವೇದಗಂಗಾ ನದಿಗಳು ಇವತ್ತು ಅಪಾಯದ ಮಟ್ಟವನ್ನು ಬೀರಿರತಕ್ಕಂಥದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಮಲಪ್ರಭಾ ನದಿಗೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. ಹೇಗಿದೆ ನೋಡಿ ವರುಣದೇವನ ರೌದ್ರಾವತಾರ. ಒಮ್ಮೆ ಮಳೆರಾಯ ಅಬ್ಬರಿಸೋದಕ್ಕೆ ನಿಂತ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಮಳೆಗಾಲ ಶುರುವಾದರೂ ಮಳೆಯಾಗ್ತಿಲ್ಲ, ಜೂನ್ ತಿಂಗಳು ಕಳೆದರೂ ವರುಣದೇವ ಕೃಪೆ ತೋರ್ತಿಲ್ಲ ಅಂತಿದ್ದವರು ಈಗ ಮಹಾಮಳೆಯ ಹೊಡೆತಕ್ಕೆ ಮುಳುಗೇಳುತ್ತಿದ್ದಾರೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಮಳೆ ನೀರೇ ನುಗ್ಗಿ ಬರ್ತಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಮಳೆ ಬೆಳಗಾವಿ ಜನರನ್ನ ಅಕ್ಷರಶಃ ಕಂಗಾಲಾಗಿಸಿದೆ. ಊರೂರುಗಳೇ ಮುಳುಗಿ ಹೋಗ್ತಿದ್ದು ಕೃಷ್ಣ, ದೂಧಗಂಗಾ, ವೇದಗಂಗಾ ನದಿಗಳ ಅಬ್ಬರಕ್ಕೆ ಸಿಕ್ಕಿದ್ದೆಲ್ಲ ದಿಕ್ಕಾಪಾಲಾಗ್ತಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಮಳೆ ಬೆಳಗಾವಿ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿದೆ. ಹಗಲು ರಾತ್ರಿ ಎನ್ನದೇ ಮಳೆ ಸುರಿತಾ ಇದ್ದು ರಾಜ್ಯಕ್ಕೆ 1 ಲಕ್ಷ ಕ್ಯೂಸೆಕ್ ನೀರಿನ ಒಳಹರಿವು ಹರಿದು ಬರ್ತಿದೆ. ಇದರ ಪರಿಣಾಮ ಕೃಷ್ಣ, ದೂಧಗಂಗಾ, ವೇದಗಂಗಾ ನದಿಗಳು ಮೈದುಂಬಿ ಹರಿಯುತ್ತಿವೆ. ಚಿಕ್ಕೋಡಿ ವಿಭಾಗದ ಒಟ್ಟು 6 ಸೇತುವೆಗಳು ಜಲಾವೃತವಾಗಿದ್ದು ಊರಿಗೆ ಊರೇ ಮುಳುಗಿ ಹೋಗ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನದಿ ತೀರದ ಜನ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಮಹಾರಾಷ್ಟ್ರದ ಮಳೆ ಉತ್ತರದಲ್ಲಿ ನೆರೆ ನರಕ ಸೃಷ್ಟಿ ಮಾಡ್ತಿದೆ. ಕೃಷ್ಣಾ ನದಿ ನೀರು ಹುಚ್ಚೆದ್ದು ಹರಿತಿದ್ದು ಶಿರದವಾಡ ಗ್ರಾಮ ಅಕ್ಷರಶಃ ನಡುಗಡ್ಡೆಯಂತಾಗಿದೆ. ಹೊಲಗದ್ದೆಗಳೆಲ್ಲ ಸಮುದ್ರದಂತಾಗಿದ್ದು ಜೋಳ, ಉದ್ದು, ಸೋಯಾಬೀನ್ ಬೆಳೆಗಳು ಮುಳುಗಿ ಹೋಗಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ 1 ವಾರದಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ಈಗ ರಾಜ್ಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ನಾನೀಗ ದೃಶ್ಯಗಳನ್ನು ತೋರಿಸ್ತಾ ಇರುವಂಥದ್ದು ಇದು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಚಾಂದ್ ಶಿರದ್ವಾಡ್ ಬಳಿ ಇರತಕ್ಕಂಥ ದೂಧಗಂಗಾ ನದಿಯ ದೃಶ್ಯಗಳು. ಪಂಚಗಂಗಾ ನದಿಯ ಅಬ್ಬರ ಹೇಳತೀರದಂತಾಗಿದೆ. ಹುಚ್ಚೆದ್ದು ಹರಿತಿರೋ ನದಿ ನೀರಿಗೆ ಸಿಕ್ಕಿದ್ದೆಲ್ಲ ಆಪೋಷಣೆಯಾಗ್ತದೆ. ನದಿ ಪಾತ್ರದ ಗದ್ದೆಗಳೆಲ್ಲ ಸಂಪೂರ್ಣ ಮುಳುಗಿ ಹೋಗಿದ್ದು ಕೊಲ್ಹಾಪುರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿತಾ ಇರೋ ಮಳೆ ನೋಡ್ತಿದ್ರೆ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ನಿರಂತರವಾಗಿ ಮಳೆಯಾಗ್ತಾ ಇದ್ದು ಪಂಚಗಂಗಾ ಹಾಗೂ ಕೃಷ್ಣಾ ನದಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಇದರ ಪರಿಣಾಮ ಕೊಲ್ಹಾಪುರ ಜಿಲ್ಲೆಯ ಶಿರೋಳಿ ತಾಲೂಕಿನ ನರಸಿಂಹವಾಡಿ ಗ್ರಾಮದ ದತ್ತ ಮಂದಿರ ಮುಳುಗೋ ಹಂತಕ್ಕೆ ಬಂದು ನಿಂತಿದೆ. ಮೊಣಕಾಲೆತ್ತರಕ್ಕೆ ನಿಂತಿರೋ ನೀರಲ್ಲೇ ಬರ್ತಿರೋ ಭಕ್ತರು ಜೀವದ ಹಂಗು ತೊರೆದು ದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ಮಹಾರಾಷ್ಟ್ರದ ಮಳೆ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಿದೆ. ನವಿಲುತೀರ್ಥ ಜಲಾಶಯಕ್ಕೆ ಭಾರೀ ಪ್ರಮಾಣದ ಒಳಹರಿವು ಹರಿದು ಬರ್ತಿದ್ದು ಜಾಂಬೋಟಿ, ಕಣಕುಂಬಿ ಭಾಗದಲ್ಲಿ ಮಳೆಯ ಸುನಾಮಿ ಎದ್ದಿದೆ. 37 TMC ಸಾಮರ್ಥ್ಯದ ನವಿಲುತೀರ್ಥ ಜಲಾಶಯ ಸಂಪೂರ್ಣ ಖಾಲಿಯಾಗಿತ್ತು. ಆದ್ರೀಗ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಜಲಾಶಯಕ್ಕೆ ಜೀವಕಳೆ ಬರೋದಕ್ಕೆ ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಲಪ್ರಭಾ ನದಿಗೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. ನಾನೀಗ ಕುಸ್ಮಳ್ಳಿ ಬಳಿ ಇರುವ ಬ್ರಿಡ್ಜ್ ಬಳಿ ನೋಡಬಹುದು. ಇಲ್ಲಿ ರಭಸದಿಂದ ನೀರು ಹರಿತಾ ಇದೆ. ಕಣಕುಂಬಿ, ಜಾಂಬೋಟಿ ಭಾಗದಲ್ಲಿ ಮಳೆ ಆಗ್ತಿರ್ತಕ್ಕಂಥದ್ದು ಕಳೆದ 5-6 ದಿನಗಳಿಂದಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಕಳೆದೆರಡು ದಿನಗಳಿಂದ ಬಿಡುವನ್ನೇ ಕೊಡದ ಮಳೆರಾಯ ಬೆಳಗಾವಿ ಜಿಲ್ಲೆಯನ್ನ ಅಕ್ಷರಶಃ ಮುಳುಗಿಸುತ್ತಿದ್ದಾನೆ. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾಗೆ ವರುಣದೇವ ಜಲದಿಗ್ಬಂಧನ ಹಾಕಿದ್ದಾನೆ. ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ಗ್ರಾಮದ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ದೇವಸ್ಥಾನಗಳು ಕೂಡ ಇವತ್ತು ದೂಧಗಂಗಾ ನದಿಗೆ ಇವತ್ತು ಜಲಾವರ್ತಗೊಂಡಿರ್ತಕ್ಕಂಥದ್ದು. ಒಂದು ಕಡೆ ಮಹಾರಾಷ್ಟ್ರ ಮಳೆ ಅವಾಂತರ ಸೃಷ್ಟಿಸ್ತಾ ಇದ್ರೆ ಇನ್ನೊಂದು ಕಡೆ ಬೆಳಗಾವಿಯಲ್ಲೂ ಎಡಬಿಡದೆ ಮಳೆಯಾಗ್ತಿದೆ. ಇದರ ಪರಿಣಾಮ ನಗರದ ಹೆಸ್ಕಾಂ ಗ್ರಾಮೀಣ ಉಪವಿಭಾಗ ಕಚೇರಿ ಮುಳುಗೋಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡದ ಹಿನ್ನೆಲೆ ಹೆಸ್ಕಾಂ ಕಚೇರಿ ಮುಂಭಾಗ ಕೆರೆಯಂತಾಗಿದೆ. ಮೊಣಕಾಲೆತ್ತರ ನೀರಲ್ಲೇ ಸಿಬ್ಬಂದಿ ಓಡಾಡ್ತಿದ್ದು ಪಂಪ್ಸೆಟ್ ಮೂಲಕ ನೀರು ಹೊರಹಾಕ್ತಿದ್ದಾರೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಸುರಿತಾ ಇರೋ ಮಳೆ ವಿಜಯಪುರ ಜಿಲ್ಲೆ ಜನರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಬರಗಾಲ ಆವರಿಸಿರೋ ಹೊತ್ತಲ್ಲೇ ಕೃಷ್ಣಾ ನದಿ ಉಕ್ಕಿ ಹರಿಯೋದಕ್ಕೆ ಶುರುವಾಗಿದೆ. ಹೀಗಾಗಿ ವಿಜಯಪುರ ಜಿಲ್ಲೆಯ ಜನ ಫುಲ್ ಖುಷಿಯಾಗಿದ್ದಾರೆ.
ಮಹಾರಾಷ್ಟ್ರದ ಮಳೆಗೆ ಬೆಳಗಾವಿ ಮಾತ್ರವಲ್ಲ, ಬಾಗಲಕೋಟೆಯಲ್ಲೂ ಜಲವೈಭವ ಶುರುವಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಕೃಷ್ಣ, ಘಟಪ್ರಭಾ ನದಿಗಳ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಹೀಗಾಗಿ ಹಿಪ್ಪರಗಿ ಬ್ಯಾರೇಜಿನಿಂದ 84,000 ಕ್ಯೂಸೆಕ್ ನೀರು ಹೊರಹರಿದು ಹೋಗ್ತಿದ್ದು, ಹಿಡಕಲ್ ಜಲಾಶಯದಿಂದಲೂ 21,000 ಕ್ಯೂಸೆಕ್ ಹೊರಹರಿವು ಶುರುವಾಗಿದೆ. ಹೀಗಾಗಿ ಬರದ ಆತಂಕದಲ್ಲಿದ್ದ ರೈತರು ಫುಲ್ ಖುಷಿಯಾಗಿದ್ದಾರೆ. ಒಟ್ನಲ್ಲಿ ಬರದ ಮುಂಗಾರು ಶುರುವಾಗಿ 1 ತಿಂಗಳಾದರೂ ಮಳೆಯಾಗ್ತಿಲ್ಲ ಅಂತಿದ್ದ ರೈತರು ಖುಷಿಯಾಗಿದ್ದಾರೆ. ಕರ್ನಾಟಕದ ಮಳೆ ಜೊತೆಗೆ ಮಹಾರಾಷ್ಟ್ರದ ಮಳೆ ಉತ್ತರ ಜನರಿಗೆ ತಂಪು ಏರುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.